ಚರಂಡಿ ವ್ಯವಸ್ಥೆ ಇಲ್ಲ, ಮಳೆ ಬಂದೆ ನೀರೆಲ್ಲ ಮನೆ ಒಳಕ್ಕೆ ಬರ್ತವೆ. ಇಲ್ಲಿ ಯಾರು ಬರೋರೆಲ್ಲ. ರಾಜಶೇಖರ್ ಅವ್ರು ಮಾತ್ರ ಬಂದು ಅವಾಗವಾಗ ಏನೋ ವಿಚಾರಿಸ್ತಾ ಹೋಗ್ತಾರೆ. ಓಟ್ಗಳು ಹಾಕಿ ಈ ಮನೆ ಎಲ್ಲ ಇದಕ್ಕೆ ಮಾಡಿಸ್ಕೊಡ್ತೀವಿ, ಅಕ್ಕಪತ್ರಗಳೆಲ್ಲ ಮಾಡಿಸ್ಕೊಡ್ತೀವಿ ಅಂದರು. ಏನೂ ಕಿವಿಗೆ ಹಾಕ್ಕೊಳ್ಳಿಲ್ಲ. ಮಳೆ ನೀರು ಬಂದರೆ ಅವರು ಒಳಕ್ಕೆ ಹೋಗ್ಬಿಡ್ತವೆ. ಚರಂಡಿಗಳಿಲ್ಲ, ಎಲ್ಲಿ ಬಂದರೆ ತೊಳ್ಕೊಬೇಕು. ಇಲ್ಲ ಸೊಳ್ಳೆಗಳು ಜಾಸ್ತಿ, ಅವುಗಳ ಕಾಟ. ಯಾರು ಬಂದು ಇಲ್ಲಿ ಮಾತಾಡ್ಸೋರು ಇರಲ್ಲ. ಹೀಗೆ ಮೂಲಭೂತ ಸೌಕರ್ಯಗಳಿಲ್ಲದೆ ಕಳೆದ 25 ವರ್ಷಗಳಿಂದ ಗುಡಿಸಲುಗಳಲ್ಲಿಯೇ ಜೀವನ ನಡೆಸುತ್ತಿರುವ ದೃಶ್ಯಗಳು ಕಂಡುಬಂದಿದ್ದು ಗೌರಿಬಿದನೂರು ತಾಲೂಕಿನ ಮುದುಗೆರೆ ಗ್ರಾಮದ ನವಗ್ರಾಮದಲ್ಲಿ. ಸುಮಾರು 100ಕ್ಕೂ ಹೆಚ್ಚು ಗುಡಿಸಲುಗಳಲ್ಲಿ ವಾಸವಾಗಿರುವ ಕುಟುಂಬಗಳು ಕೂಲಿನಾಲಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಸರಿಯಾದ ಮನೆ ಇಲ್ಲದೆ, ವಾಸವಿರಲು ವ್ಯವಸ್ಥೆ ಇಲ್ಲದೆ ಜನರು ಇನ್ನೂ ಗುಡಿಸಲುಗಳಲ್ಲಿ ತಾತ್ಕಾಲಿಕ ಲಾವಣಿಗಳು, ಪ್ಲಾಸ್ಟಿಕ್ ಶೀಟ್ಗಳ ಅಡಿಯಲ್ಲಿ ಜೀವನ ನಡೆಸುತ್ತಿರುವುದನ್ನು ಕಂಡರೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ, ಅಧಿಕಾರಿಗಳ ವೈಫಲ್ಯ ಎದ್ದು ತೋರುತ್ತದೆ. ಇಲ್ಲಿ ಕುಡಿಯಲು ನೀರು, ಚರಂಡಿ ವ್ಯವಸ್ಥೆ, ವಿದ್ಯುತ್, ಬೀದಿ ದೀಪ, ಶೌಚಾಲಯ ವ್ಯವಸ್ಥೆ ಇಲ್ಲವೇ ಇಲ್ಲ. ಮಕ್ಕಳು ಶಾಲೆಗೆ ಹೋಗಲು ಸಹ ಸರಿಯಾದ ರಸ್ತೆ ಇಲ್ಲ. ಮಳೆಗಾಲದಲ್ಲಿ ಗುಡಿಸಲುಗಳಿಗೆ ನೀರು ನುಗ್ಗಿ ದೊಡ್ಡ ಅವಾಂತರವೇ ಸೃಷ್ಟಿಯಾಗುತ್ತದೆ. ಬಿಸಿಲಿನಲ್ಲಿ ತಾಪಮಾನ ಸಹಿಸಲಾಗದೆ ಜನರು ನರಕಯಾತನೆ ಅನುಭವಿಸುತ್ತಿದ್ದಾರೆ. ಇದು 21ನೇ ಶತಮಾನದಲ್ಲೂ ನಡೆಯುತ್ತಿರುವುದು ಆಡಳಿತದ ಅಸಡ್ಡೆ ಮತ್ತು ರಾಜಕೀಯ ನಿರ್ಲಜ್ಜತೆಯ ಜೀವಂತ ಉದಾಹರಣೆಯಾಗಿದೆ. 20 ವರ್ಷದಿಂದ ಇರೋದಿಲ್ಲ. 20 ವರ್ಷ ಆಯ್ತು ಬಂದು. ಹುಳ ಹುಟ್ರ ಆ ಹುಳು ಎಲ್ಲ ಬಂದ್ರು ಜೀವನ ಮಾಡ್ಕೊಂಡಿದ್ವಿ. ಮಕ್ಕಳನ್ನ ಹಾಕೊಂಡು ಕಾಲು ಇಲ್ಲ, ನನಗೆ ಹ್ಯಾಂಡಿಕ್ಯಾಪು. ಗಂಡ ನೋಡಿ ಮಳೆ ಬಂದ್ರು ಹಳ್ಳ ಬಂದ್ರು ಏನು ಬಂದ್ರು ಇಲ್ಲೇ ಇದ್ದೀವಿ. ನಾವು ಜೀವನ ಮಾಡಿಕೊಂಡು ಗಂಡ ನೋಡಿದ್ರೆ ಹೋದರೆ ಕೂಲಿ ಮಾಡಿ ತಿನ್ನಬೇಕು, ಇಲ್ಲಂದ್ರೆ ಆಗಲ್ಲ. ನನ್ನ ಕೈಲಿ ಕೂಲಿ ಹೋಗೋಕ್ಕಾಗಲ್ಲ, ನಾನೇ ಹೋಗೋಕ್ಕಾಗಲ್ಲ. ಅವ್ರು ಹೋದರೆ ತಿನ್ನೋಕ್ಕೆ, ಇಲ್ಲಂದ್ರೆ ಏನಿಲ್ಲ. ನಮ್ಮ ಪರಿಸ್ಥಿತಿ ಚೆನ್ನಾಗಿ. ಇಷ್ಟು ವರ್ಷದಿಂದ ನೀವು ಇಲ್ಲಿದ್ದೀರಾ, ಇದಕ್ಕೆ ಸಂಬಂಧಪಟ್ಟಂಗೆ ಯಾರಾದರೂ ಅಧಿಕಾರಿಗಳು ಇಲ್ಲಿಗೆ ಭೇಟಿ ಕೊಟ್ಬಿಟ್ಟು ನಿಮಗೆ ಮನೆ ಕೊಡ್ತೀವಿ ಅನ್ನೋದು ಏನಾದರೂ ಹೇಳಿದ್ರಾ? ಏನು ಹೇಳಿಲ್ಲ. ಯಾರು ಬರ್ತಾರೆ ಹೋಗ್ತಾರೆ ನೋಡ್ಕೊಂಡು ಹೊರಟೋತಾರೆ ಅಷ್ಟೇ. ಏನೂ ಇಲ್ಲ. ಕೊಡ್ತೀವಿ ಅಂತಾರೆ. ಯಾವತ್ತಿಂದನೂ ಏನು ಮಾಡಿಕೊಡ್ಲಿಲ್ಲ. ಮನವಿ ಪತ್ರ ಏನಾದರೂ ಕೊಟ್ಟಿದ್ದೀರಾ ನೀವು ಅಧಿಕಾರಿಗಳಿಗೆ? ನಾವಿಂಥ ಕಡೆ ಇದ್ದೀವಿ ಏನು ಕೊಡಲಿಲ್ಲ. ಅವನು ಯಾರಿಗೂ ಏನು ಕೊಡಲಿಲ್ಲ. ಹೇಳ್ತಾ ಇದ್ವಿ, ಬರ್ತಾ ನಾವು ನೋಡ್ಕೊಂಡು ಹೋಗ್ತಿದ್ರು. ಈ ಸತಿ ಗೆಲ್ಸ್ರಿ ಅದು ಇದು ಅಂತಾರೆ. ಹೋಟೆಲ್ಗೆ ಕೇಳಕ್ಕೆ ಬರ್ತಾರೆ. ಯಾರು ಏನು ಮಾಡಿಕೊಡ್ಲಿಲ್ಲ. ನಿಮ್ಮ ಹೆಸರು? ಲಕ್ಷ್ಮಿ ಅಂತ. ಚರಂಡಿ ವ್ಯವಸ್ಥೆ ಇಲ್ಲ, ಮಳೆ ಬಂದೆ ನೀರೆಲ್ಲ ಮನೆ ಒಳಕ್ಕೆ ಬರ್ತವೆ. ಇಲ್ಲಿ ಯಾರು ಬರೋರೆಲ್ಲ. ರಾಜಶೇಖರ್ ಅವ್ರು ಮಾತ್ರ ಬಂದು ಅವಾಗವಾಗ ಏನೋ ವಿಚಾರಿಸ್ತಾ ಹೋಗ್ತಾರೆ. ಓಟ್ಗಳು ಹಾಕಿ ಈ ಮನೆ ಎಲ್ಲ ಇದಕ್ಕೆ ಮಾಡಿಸ್ಕೊಡ್ತೀವಿ, ಅಕ್ಕಪತ್ರಗಳೆಲ್ಲ ಮಾಡಿಸ್ಕೊಡ್ತೀವಿ ಅಂದರು. ಏನೂ ಕಿವಿಗೆ ಹಾಕ್ಕೊಳ್ಳಿಲ್ಲ. ಮಳೆ ನೀರು ಬಂದರೆ ಅವರು ಒಳಕ್ಕೆ ಹೋಗ್ಬಿಡ್ತವೆ. ಚರಂಡಿಗಳಿಲ್ಲ, ಎಲ್ಲಿ ಬಂದರೆ ತೊಳ್ಕೊಬೇಕು. ಇಲ್ಲ ಸೊಳ್ಳೆಗಳು ಜಾಸ್ತಿ, ಅವುಗಳ ಕಾಟ. ಯಾರು ಬಂದು ಇಲ್ಲಿ ಮಾತಾಡ್ಸೋರು ಇರಲ್ಲ. ಏನನ್ನ ಗಾಡಿಗಳು ಬರಬೇಕಂದ್ರೆ ರೋಡುಗಳ ಸರಿ ಇಲ್ಲ ಇಲ್ಲಿ. ಅಂದರೆ ಆರೋಗ್ಯಕ್ಕೆ ಈ ಥರ ಸಮಸ್ಯೆ ಆದಾಗ ಯಾವ ಥರ ನೀವು ಇದು ಮಾಡ್ಕೊತೀರಾ? ಏನು ನಾವು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಬೇಕಷ್ಟೇ. ಮನೆಯೆಲ್ಲ ಡೆಂಗ್ಯೂ ಜ್ವರ ಬಂದಿತ್ತು. ಆಸ್ಪತ್ರೆಯಲ್ಲಿ ಹೋಗಿ ನಮ್ಮ ಮಕ್ಕಳನ್ನ ಅಡ್ಮಿಟ್ ಮಾಡಿದ್ವಿ. ಸುಮಾರು ಎಷ್ಟು ವರ್ಷದಿಂದ ಈ ಸಮಸ್ಯೆ ಇದೆ ಇಲ್ಲಿ ನಿಮ್ಮ? 25 ವರ್ಷದಿಂದ. ಮನೆ ಹೇಳಿದ್ದಕ್ಕೆ ಅದೆಲ್ಲ ನೀಟಾಗಿ ಮಾಡಿಸ್ಕೊಟ್ರು. ಹಳ್ಳ ಹರಿಯಕ್ಕೆ ಮಾತ್ರ ನೀಟ್ ಮಾಡಿಕೊಟ್ರು ಅಷ್ಟೇ. ಈ ಕಡೆ ಏನೂ ಮಾಡಿಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ನಾಗಲಕ್ಷ್ಮಿ ಅಂತ. ಎಷ್ಟು ವರ್ಷ ಆಯಿತು? ಏನೇನೆಲ್ಲ ಸಮಸ್ಯೆ ಸರ್? ನಾವು ಬಂದು ಒಂದು 20 ವರ್ಷ ಆಯ್ತು ಸರ್. 100 ರೂಪಾಯಿ ಬಾಡಿಗೆ ಕಟ್ತಿದ್ವಿ ಅಲ್ಲಿ. ಅಲ್ಲಿಂದ ಬಂದು ದಾರಿ ಏನಿರಲಿಲ್ಲ. ರಮೇಶ್ ಅಣ್ಣ ಅಂತ ಇದ್ದ. ಅವಾಗ ಹೋಗಮ್ಮ ಸೈಡ್ಗಳು ಕೊಡ್ತೀವಿ ಅಂದಿದ್ದಕ್ಕೆ ಗುಡಿಸಲು ಹಾಕ್ಕೊಂಡ್ವಿ. ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಯಾರೋ ಬಂದು ಗುಡಿಸಲು ಸುಟ್ಟಾಕಿದ್ರು. ತಿರ್ಗಾ ಸಂಘದಾಗ ತಗೊಂಡು ಅಷ್ಟು ಕಟ್ಕೊಂಡಿದ್ವಿ. ಏನಿಲ್ಲ ಸರ್. ಸುಮ್ಮನೆ ಬಂದಾಗೆಲ್ಲ ಓಟ್ ಹಾಕ್ದಾಗೆಲ್ಲ ಕೊಡ್ತೀವಿ ಅಂತ ಹೇಳ್ತಾರೆ. ಅದು ಜರಾಕ್ಸ್ ಕೊಟ್ಟವ್ರು ಸರ್. ಈ ಕಿತ್ತ ಕೊಡ್ತೀವಿ ಅಂತ ಇವಾಗವರೆಗೂ ಕೊಟ್ಟಿಲ್ಲ 20 ವರ್ಷದಿಂದ. ನಿಮ್ಮ ಹೆಸರು? ಬಾನು ಅಂತ. ಓಟ್ ಸದಸ್ಯರಾಗಿದ್ದಾರಲ್ಲ ಅವರು ಕಡೆನೇ ವಿಚಾರಿಸ್ಕೊಂಡೋಗಿಲ್ಲ. ಬರೀ ಕ್ಯಾಲೆಂಡರ್ ಕೊಟ್ಟು ಹೋಗ್ತಾರೆ ಅಷ್ಟೇ. ಇನ್ನೇನು ವಿಚಾರಣೆ ಮಾಡಲ್ಲ. ಅಕ್ಕಪತ್ರ ಕ್ಯಾಲೆಂಡರ್ಗಳು ಪುಟ್ಟಸ್ವಾಮಿಗೌಡ ಕ್ಯಾಲೆಂಡರ್. ಸ್ಥಳೀಯ ಆಡಳಿತದಿಂದ ಹಿಡಿದು ಮೇಲ್ದರ್ಜೆಯ ಅಧಿಕಾರಿಗಳವರೆಗೂ ಒಬ್ಬರೂ ಹೊಣೆ ಹೊರುವ ಪರಿಸ್ಥಿತಿಯಲ್ಲಿ ಇಲ್ಲ. ದೂರು ಕೊಟ್ಟರೂ ಸ್ಪಂದನೆ ಇಲ್ಲ, ಮನವಿ ಮಾಡಿದರೂ ಉತ್ತರ ಇಲ್ಲ. ಇದು ಕೇವಲ ನಿರ್ಲಕ್ಷ್ಯವಲ್ಲ, ಜನರ ಬದುಕಿನ ಮೇಲೆ ನಡೆಯುತ್ತಿರುವ ನಿರಂತರ ಅನ್ಯಾಯ. ಇಲ್ಲಿನ ಜನರಿಗೆ ಕನಿಷ್ಠ ಮಾನವೀಯ ಬದುಕು ಒದಗಿಸಲು ವಿಫಲವಾದ ವ್ಯವಸ್ಥೆ ಜನಸೇವೆ ಎಂಬ ಪದಕ್ಕೆ ಅವಮಾನ ಮಾಡುತ್ತಿದೆ. ಇವತ್ತು ನಮಗೆ ಸರ್ಕಾರಿ ಜಾಗಗಳಿಂದ ನಾವು ಪರದಾಡ್ತಾ ಇದ್ದೀವಿ. ನಾವು ಗ್ರಾಮದಲ್ಲಿ ಬಡವರು ಬಗ್ಗರು ಸಾಯ್ತಾ ಇದ್ದಾರೆ. ಅವ್ರ ಸೌಕರ್ಯ ಇಲ್ಲದ ಇಲ್ಲಿ ಬರೋದು, ಪುಸ್ತಕದ ಬಂದಕಾಯಿ ನೋಡ್ಕೊಂಬೋದು, ದಾರಿ ಗುಂಟೆ ಹೊರಟೋಗೋದು. ದಯವಿಟ್ಟು ಇದಕ್ಕೆ ಅಧಿಕಾರಿಗಳು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಗ್ರಾಮ ಪಂಚಾಯತಿ ಸದಸ್ಯರನ್ನೆಲ್ಲ ಒಗ್ಗೂಡಿಸಿ ತಮ್ಮ ಕಾರ್ಯವೈಫಲ್ಯಗಳನ್ನ ಸದೃಢವಾಗಿ ಭಾಗವಹಿಸಬೇಕು. ಚರಂಡಿಗಳ ವ್ಯವಸ್ಥೆ ಆಗಬೇಕು, ನೀರಿನ ವ್ಯವಸ್ಥೆ ಆಗಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದೀನಿ. ಇದೇನನ್ನ ಆಗ್ಲಿಲ್ಲ ಎಂಬ ಪಕ್ಷದಲ್ಲಿ ನಮ್ಮ ಊರಿನ ಗ್ರಾಮಸ್ಥರು ತಂದು ತಾಲೂಕಲ್ಲಿ ಹೋರಾಟ ಮಾಡಬೇಕು ಅಂತ ಎಚ್ಚರಿಕೆ ಗಂಟೆಯನ್ನು ಬರೆಸ್ತಾ ಇದ್ದೀನಿ ಸ್ವಾಮಿ.
ಒಟ್ನಲ್ಲಿ ಇನ್ನಾದರೂ ಸಹ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಅಧಿಕಾರಿಗಳು ಎಚ್ಚೆತ್ತು ನವಗ್ರಾಮದತ್ತ ಮುಖ ಮಾಡುತ್ತಾರಾ ಕಾದು ನೋಡಬೇಕಾಗಿದೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು.